ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೂರ್ಯ ಮುಕುಂದರಾಜ್ ಅವರ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗಲೇ ಒಂದು ಧರ್ಮ ಇಷ್ಟೊಂದು ಎಗರಾಡುತ್ತೆ, ಕಾರಣ ಎಷ್ಟೇ ತುಷ್ಟೀಕರಣ ಅನ್ನೋ ಆರೋಪ. ಅಲ್ಲ, ಅದನ್ನೇ ತನಿಖೆ ಮಾಡಿಸ್ಬೇಕು. ಯಾರು ಆ ಕಾರಣ, ಯಾಕೆ ಎಗರಾಡ್ತಾ ಇದ್ದಾರೆ, ಏನಕ್ಕೆ, ಯಾವ ವಿಚಾರದ ಮೇಲೆ ಎಗರಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಹಿಂದೆ ನೋಡಿ, ಪರೇಶ್ ಮೇಸ್ತಾ ಕೊಲೆ ಪ್ರಕರಣ ಆಗಿರ್ಬೋದು, ಅಥವಾ ಇದರಲ್ಲಿ ಹುಬ್ಳಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿರೋದಾಗಿರ್ಬೋದು, ಬಸವಣ್ಣನ ಪ್ರತಿಮೆಗೆ ಮಸಿ ಬೆಳೆದಿರೋ ಪ್ರಕರಣ ಆಗಿರ್ಬೋದು, ಇವೆಲ್ಲ ತೆಗೆದು ನೋಡಿದಾಗ ಇಲ್ಲೆಲ್ಲ ಯಾರಿದ್ರು ಅಂದರೆ ಬಜರಂಗ ದಳದ ಕಾರ್ಯಕರ್ತರು ಇದ್ದಿದ್ದು. ಅಲೋಕ್ ಕುಮಾರ್ ಅವರು ಅಲ್ಲಿದ್ದಂಥ ಸಂದರ್ಭದಲ್ಲಿ, IGP ಆಗಿದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣ ಪ್ರತಿಮೆಗೆ ಹಾನಿ ಮಾಡಿದವ್ರು ಯಾರು ಅಂದರೆ ಬಜರಂಗ ದಳದ ಕಾರ್ಯಕರ್ತ. ಪಾಕಿಸ್ತಾನದ ಧ್ವಜ ಹಾರಿಸ್ತವನು ಯಾರು ಅಂದರೆ ಬಜರಂಗ ದಳದ ಕಾರ್ಯಕರ್ತ, ಶ್ರೀರಾಮ್ ಸೇನೆಯ ಕಾರ್ಯಕರ್ತ. ಪ್ರೇಮಿಗಳ ದಿನಾಚರಣೆ ಆಗುತ್ತೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಪಾರ್ಕಿಗೆ ಹೋಗಿ ತಾಳಿ ಕಟ್ಟಿಸೋದು, ಇದು ಇವ್ರು ಮಾಡ್ಕೊಂಬಂದಿರೋದು. ಎಲ್ಲಿ ಕ್ರಿಯೆ ಇರುತ್ತೆ, ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಎಲ್ಲಿ ಕ್ರಿಯೆ ಇರುತ್ತೆ ಅಲ್ಲಿ ಪ್ರತಿಕ್ರಿಯೆ ಇರುತ್ತೆ ಅಂತ. ಸೊ ಇವರು ಕ್ರಿಯೆ ಮಾಡ್ತಾ ಇದ್ದಾರೆ, ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅವಾಗಿಂದನೂ ನೀವು ಫಾರೂಕ್ ಅವ್ರನ್ನ ಮತ್ತೆ ನಮ್ಮ BJP ವಕ್ತಾರನ್ನ ಇವ್ರನ್ನ ನೋಡಿದಾಗ ಇಲ್ಲಿ ಒಂದು ಟೆನ್ಷನ್ನ ಕಡಿಮೆ ಮಾಡಬೇಕು ಅಂತ ಯಾರೂ ಇಲ್ಲ. ಮತ್ತಷ್ಟು ಅದನ್ನ ಉದ್ದೀಪಿಸಿ ಇನ್ನೊಂದಷ್ಟು ಅದರಿಂದ ಗಲಭೆಗಳಾಗಬೇಕು ಅನ್ನೋ ಒಂದು ವಿಚಾರ ಮಾತ್ರ ನಡೀತಾ ಇದೆ. ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಲ್ವಾ ಸರ್? ಎಷ್ಟು ಅಂತ ಸಹಿಸ್ಕೊಳ್ಳೋದು. ಈಗ ಕೂಡ ಗಾಂಧೀಜಿ ಹೇಳ್ದಂಗೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಕಾಲನ ಸಹಿಸ್ಕೊಳ್ಳೋ ಅಂತ ಇದು ಅಲ್ಲ. ಈಗ ಯಾರನ್ನೂ ಅವ್ರನ್ನೇನು ತುಷ್ಟೀಕರಣ ಏನು ಮಾಡ್ತಾ ಇಲ್ಲ, ಯಾರು ತಪ್ಪು ಮಾಡಿದ್ರು ತಪ್ಪೆ. 3 ವರ್ಷದ ಹಿಂದೆ BJP ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಇಲ್ಲೇ ನಿಮ್ಮ ಕಚೇರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಸ್ಯಾಂಕಿ ಟ್ಯಾಂಕ್ ಇದೆ. ಶಿವಾಜಿ ಪ್ರತಿಮೆಗೆ ಮಸಿ ಬೆಳೆದಿದ್ರು. ಯಾರು ಮಸಿ ಬೆಳೆದಿದ್ರು? ಮುಸಲ್ಮಾನರು ಬೆಳೆದಿದ್ರ, ಕನ್ನಡ ಪರ ಕಾರ್ಯಕರ್ತರು ಬೆಳೆದಿದ್ರು. ಸೊ ಅದನ್ನ ನೀವು ಕಮ್ಯುನಲ್ ಆಂಗಲ್ ಕೊಡ್ತೀರಾ? ಅವತ್ತು ರಕ್ಷಣಾ ವೇದಿಕೆ ನಾರಾಯಣಗೌಡರು ಎಲ್ಲರೂ ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಶಿವಾಜಿ ಪ್ರತಿಮೆಗೆ ಮಸಿ ಬೆಳೆದಿದ್ದಕ್ಕೆ. ಒಂದೊಂದು ಇತಿಹಾಸಕ್ಕೆ ಕೈ ಹಾಕ್ತಾ ಹೋದಾಗ ನಿಮ್ಗೆ ಬೇರೆ ಬೇರೆ ಆಂಗಲ್ಗಳು ಮತ್ತೆ ಬೇರೆ ಬೇರೆ ಒಳಗಿಂದ ಹೊರಬರುವ ಕಲ್ಲುಗಳು ಕೂಡ ಕಮ್ಯುನಲ್ ಆಂಗಲ್ ಕೊಡೋದು ತಪ್ಪು ಅಂತೀರಾ ಸರ್? ಈಗ ನೋಡಿ, ಚಿಕ್ಕಮಂಗ್ಳೂರಲ್ಲಿ, ಮಂಗಳೂರಲ್ಲಿ ಹಿಂದೆ ಮಸೀದಿಗೆ ಇದನ್ನ ಹಂದಿ ಮಾಂಸ ತಗೊಂಡೋಗಿ ಆಗ್ತಾ ಇದ್ರು. ಅಲ್ಲಿಂದ ಆ ಕಡೆಯಿಂದ ಇನ್ನೊಂದು ಪ್ರತಿಕ್ರಿಯೆ ಬರ್ತಾ ಇತ್ತು. ಸೊ ಯಾವಾಗ ಇದನ್ನ ನಿಲ್ಲಿಸ್ತಾರೋ, ಚಿಕ್ಕಮಗಳೂರ್ದು ನೀವು ಎಕ್ಸಾಂಪಲ್ ತಗೋಬಹುದು. ದತ್ತ ಜಯಂತಿಗೆ ಹೋಗ್ಬೇಕಾದ್ರೆ ಪಾದಯಾತ್ರೆ ಮಾಡಿದ್ರೆ ಮುಳುಗಳು ಹಾಕೋದು, ಹಾಕೋದು ಈಗ ತಪ್ಪು. ಅದನ್ನು ಮಾಡಿದ್ದಾರೆ. ಜೊತೆ ಗಣೇಶೋತ್ಸವಗಳಾದಾಗ ಪಾನಕಗಳನ್ನ ಹಂಚಿದ್ದಾರೆ. ಸೊ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗಲ್ಲ? ಸೊ ಇವಾಗ ನಮ್ಗೆ ಚರ್ಚೆ ಆಗ್ಬೇಕಾಗಿರೋದು ಯಾವ್ದು ಅಂದ್ರೆ, ಯಾವ್ದು ಪಾಸಿಟಿವ್ ಇದಾವೆ, ಯಾವ ಪಾಸಿಟಿವ್ ವಿಚಾರಗಳಿದಾವೆ, ಯಾವ್ದು ಒಳ್ಳೇದು ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ. ಸೊ ಇವತ್ತು ಈ ಘಟನೆನ ಯಾರು ಏನು ಅದನ್ನ ಸಮರ್ಥನೆ ಮಾಡ್ಕೊಂತ ಇಲ್ಲ. ಅವ್ರೇನು ಫಾರೂಕ್ ಸಮರ್ಥನೆ ಮಾಡ್ಕೊಳ್ಳಲ್ಲ, ಯಾರು ಏನು ಸಮರ್ಥನೆ ಮಾಡ್ಕೊಳ್ಳಲ್ಲ. ತಪ್ಪು ತಪ್ಪೆ. ಯಾರು ಅದಕ್ಕೆ ಕಲ್ಲು ಎಸ್ತಿರುವಂಥ ವ್ಯಕ್ತಿ ಇದ್ದಾನೆ, ಕಿಡಿಗೇಡಿಗಳಿದ್ದಾರೆ, ಅವ್ರನ್ನ ಬಂಧಿಸಿ ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು, ಸರ್ಕಾರ ತಗೊಳುತ್ತೆ. ಅದ್ರೊಳಗೆ ಯಾವ್ದೇ ಅವ್ರೇನು ಫಾರೂಕ್ ಅವ್ರೇನು ಅದನ್ನ ಬೆಂಕಿ ಹಚ್ಚಿದಾಗ, ಮದ್ದೂರಲ್ಲಿ ಗಣಪತಿ ಕಲ್ಲು ಹೊಡೆದಾಗ, ಅಂದ್ರೆ ಕೆಲವೊಂದು ಮೇನ್ ಇನ್ಸಿಡೆಂಟ್ ಗಳನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಸೀರಿಯಸ್ ಆಕ್ಷನ್ ಆಗಿದ್ರೆ ಬಾಗಲಕೋಟೆಯಲ್ಲಿ ಎಲ್ಲ ಕಡೆನೂ ಸೀರಿಯಸ್ ಆಕ್ಷನ್ ಆಗಿದೆ. ಈಗ ನೋಡಿ, ಬೆಂಕಿ ಹಚ್ಚಿದ್ರೆ ಜಾಮೀನ್ ಸಿಗುತ್ತೆ, ಹೊರಗೆ ಬರುತ್ತೆ. ಅದೇ ಧರ್ಮದ ಮುಖಂಡರುಗಳು ಮತ್ತು ಶಾಸಕರು ಇಲ್ಲಿ ಶಿವಾಜಿ ಪ್ರತಿಮೆಗೆ ಮಸಿ ಬೆಳೆದಂತ ಪ್ರಕರಣದಲ್ಲೂ ಜಾಮೀನ್ ಸಿಕ್ತು. ಅಲ್ಲ, ಜಾಮೀನ್ ಸಿಕ್ತು. ಅಲ್ಲ, ಒಂದ್ ನಿಮಿಷ ರೀ, ಜಾಮೀನ್ ಸಿಕ್ತು. ಎಲ್ಲಾ ಸಂಘಟನೆಯವರು ಬಂದ್ಬಿಟ್ಟು ಅದನ್ನು ಕೂಡ ಇದನ್ನ ಸಂಭ್ರಮಾಚರಣೆ ಮಾಡಿದ್ರು. ಜಾಮೀನ್ ಸಿಕ್ತು. ಈಗ ಮುನಿರತ್ನ ಅಂತ ಅತ್ಯಾಚಾರಿ ಜೈಲ್ಗೆ ಕಾಂಗ್ರೆಸ್ ವಕ್ತಾರರು ಮಾಡ್ತಾರೆ. ಜವಾಬ್ದಾರಿ ಸ್ವತಃ ಗೃಹ ಮಂತ್ರಿನೇ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಬ್ರದರ್ಸ್ ಅಂತೀರಿ. ಅಲ್ಲ, ಬೈರತಿ ಬಸವರಾಜ್ ಪರವಾಗಿ ಹೋಗ್ತಾರಲ್ಲ, ಬಸವರಾಜ್ ಮುನಿರತ್ನ ಅವ್ರು ಹೆಂಗೆ ಅಂತ ಹೋದ್ರೆ, ನಿಮ್ಮಲ್ಲೂ ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡನ ಕೊಲೆ ಮಾಡಿದವ್ರು ಯಾರು, ಆರೋಪ ತಗೊಂಡು
ಇಲ್ಲ ಹೇಳಕ್ಕೆ, ಕಾಂಗ್ರೆಸ್ ಅವ್ರ ಧೈರ್ಯ ಇಲ್ಲ ಹೇಳಕ್ಕೆ, ಕಾಂಗ್ರೆಸ್ ಅವ್ರ ಧೈರ್ಯ ಇಲ್ಲ ಹೇಳಕ್ಕೆ, ಧೈರ್ಯ ಇದೆ ಹೇಳಿ. ಹೇಳಿ ಕಾಂಗ್ರೆಸ್ ಅವ್ರ ಧೈರ್ಯ ಇದೆ ಹೇಳಿ. ರಾಜಕೀಯದವ್ರು ಏನ್ ಆಡ್ತಾ ಇದ್ದಾರೆ? ಏನೆಲ್ಲ ಹೇಳ್ತಾ ಇದ್ವಿ ಕಾಂಗ್ರೆಸ್ ಅವರು ಎಷ್ಟು ಕರೆಕ್ಟ್ ಆಗಿದೆ ಇವತ್ತು ಓಲೈಕೆ ಅವರು ಕಾನ್ಫಿಡೆನ್ಸ್ ಆಗಿ ಹೇಳಿ ನಾವು ತಕ್ಕ ಶಿಕ್ಷೆ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಅದು ಹಿಂದೂಗಳು ಮಾಡೋ ಕೆಲಸನಾ? ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ನೋಡೋಣ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಹೇಳಿ ನೋಡೋಣ ಜವಾಬ್ದಾರಿ ತಗೊಂಡು. ಇವ್ರು ಮಾಡೋದೆಲ್ಲ ಸರಿ ಅಂದ್ರೆ ಅವ್ರು ಮಾಡೋದು ತಪ್ಪು. ಈಗ ಇವ್ರು ಮಾಡೋದು ಸಮರ್ಥನೆ ಮಾಡ್ಕೊಂಡ್ಬಿಟ್ರೆ ಸರ್ ನಾವ್ ಯಾರು ಮಾಡೋದು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಸರ್. ಯಾರೇ ಸಮಾಜ ಯಾರು ತಪ್ಪು ಮಾಡಿದ್ರು ತಪ್ಪೇ. ಕಾಂಗ್ರೆಸ್ ಅವರು ನೀವು ಇವತ್ತು ಅವ್ರ ಪರವಾಗಿ ನಿಂತ್ಕೊಳ್ತಾ ಇರಲ್ಲ, ಇವತ್ತು ಹೇಳ್ತಿರಲ್ಲ ನೀವು, ಇವತ್ತು ಅವ್ರ ಪರ ನಿಂತ್ಕೊಳ್ತಾ ಇದ್ರಲ್ಲ ಕಾಂಗ್ರೆಸ್ ಅವರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.